ಎಲ್ಲಮ್ಮ ತಾಯಿ ಅಂದ್ರೆ ಕೇವಲ ದೇವತೆ ಅಲ್ಲ, ಅವಳು ಆಶ್ರಯ, ಅವಳು ಶಕ್ತಿ, ಅವಳು ತಾಯಿಯ ಮಮತೆ. ಬಾಳಿನಲ್ಲಿ ನೋವು ಬಂದಾಗ, ನಿರಾಶೆ ಆವರಿಸಿದಾಗ, ಎಲ್ಲ ದಾರಿಗಳು ಮುಚ್ಚಿದಂತೆ ಅನಿಸಿದಾಗ ಎಲ್ಲಮ್ಮ ಎಂದು ಕರೆಯುವ ಹೃದಯ ಖಾಲಿಯಾಗುವುದಿಲ್ಲ. ರೇಣುಕಾದೇವಿಯಾಗಿ ಅವಳು ಧರ್ಮದ ಸಂಕೇತ. ಅವಳ ಬೆಟ್ಟದ ಮೆಟ್ಟಿಲು ಏರಿದಾಗ ಪ್ರತಿ ಹೆಜ್ಜೆಯಲ್ಲೂ ಭಕ್ತಿ, ಪ್ರತಿ ಉಸಿರಲ್ಲೂ ನಂಬಿಕೆ. ರೇಣುಕಾದೇವಿಯ ಮದ ಸಂಕೇತ. ಅವಳ ಬೆಟ್ಟದ ಮೆಟ್ಟಿಲು ಏರಿದಾಗ ಪ್ರತಿ ಹೆಜ್ಜೆಯಲ್ಲೂ ಭಕ್ತಿ, ಪ್ರತಿ ಉಸಿರಲ್ಲೂ ನಂಬಿಕೆ. ರೇಣುಕಾದೇವಿಯಾಗಿ ಅವಳು ಧರ್ಮದ ಸಂಕೇತ. ಅವಳ ಬೆಟ್ಟದ ಮೆಟ್ಟಿಲು ಏರಿದಾಗ ಪ್ರತಿ ಹೆಜ್ಜೆಯಲ್ಲೂ ಭಕ್ತಿ, ಪ್ರತಿ ಉಸಿರಲ್ಲೂ ನಂಬಿಕೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಇರಬಹುದು, ಆದ್ರೆ ನಂಬಿಕೆ ಕಳ್ಕೊಳ್ಬಾರದು. ಎಲ್ಲಮ್ಮ ತಾಯಿಯ ಆಶೀರ್ವಾದ ಇದ್ರೆ ಅಸಾಧ್ಯವೆಂಬ ಪದವೇ ಇಲ್ಲ. ಸವದತ್ತಿ ಬೆಟ್ಟದ ಮೇಲೆ ನಿಂತು ಎಲ್ಲಮ್ಮ ನನ್ನ ಕಷ್ಟಗಳನ್ನ ದೂರ ಮಾಡು ಎಂದು ಬೇಡುವ ಭಕ್ತನ ಕೈ ಖಾಲಿ ಹೋಗುವುದಿಲ್ಲ ಎಂಬುದು ಲಕ್ಷಾಂತರ ಜನರ ಅನುಭವ. ಜಾತ್ರೆಯ ದಿನಗಳಲ್ಲಿ ಲಕ್ಷಾಂತರ ಜನರು ಸೇರಿ ಒಂದು ಶಬ್ದ ಮಾತ್ರ ಕೂಗ್ತಾರೆ, ಎಲ್ಲಮ್ಮ.